ಕಥೆ ಲಂಬೋ ಎಂಬ ಆನೆ. ಈ ಕಥೆಯಲ್ಲಿ ಯಾರ್ಯಾರಿದ್ದಾರೆ ಗೊತ್ತಾ? ನಮಗೆಲ್ಲ ಇಷ್ಟ ಆಗೋ ಆನೆ, ಆಮೇಲೆ ನಾವೆಲ್ಲ ಇಷ್ಟಪಡೋ ನಮ್ಮೆಲ್ಲರ ಪ್ರೀತಿಯ ದೇವರು, ಸದಾ ನಗ್ತಾ ನಗ್ತಾ ನಮ್ಮ ಕಷ್ಟಗಳನ್ನೆಲ್ಲ ಅವನ ಹೊಟ್ಟೆಗೆ ಹಾಕೊಂಡು ನಮ್ಮನ್ನೆಲ್ಲ ಕಾಪಾಡ್ತಿರೋ ಕೈಲಾಸವಾಸಿ ಶಿವ. ನುಣುಪಾದ ಕಪ್ಪು ಕಲ್ಲಿನ ಗುಂಡಿಗೆ ಇರೋ ಶಿವಲಿಂಗ, ಅದ್ರ ಮೇಲೆ ಸದಾ ಸುರಿಯೋ ನೀರು, ಹಾಲು, ಅಭಿಷೇಕ, ಪೂಜೆ ಮಾಡೋ ಹೂಗಳು ನೋಡ್ತಿದ್ರೆ ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ. ಒಂದು ದೊಡ್ಡ ಕಾಡಿರುತ್ತೆ. ಕಾಡು ಹೇಗಿರುತ್ತೆ ಅಂತ ನಿಮಗೆ ಗೊತ್ತಲ್ವಾ? ಎಲ್ಲೆಲ್ಲಿ ನೋಡಿದ್ರು ಮರಗಳು, ದೊಡ್ಡ ದೊಡ್ಡ ಬಂಡೆಗಳು, ಗುಹೆಗಳು, ಪೊದೆಗಳು, ಇವುಗಳ ಮಧ್ಯೆ ಒಂದು ಹಿಂಡು ಆನೆಗಳು ಇರುತ್ತೆ. ಅದರ ಯಜಮಾನ ಒಂದು ಗಂಡಾನೆ, ಉದ್ದದ ಕೋರೆ ಹಲ್ಲು, ಎತ್ತರದ ಆನೆ. ಎಷ್ಟು ಶಕ್ತಿ ಅಂದ್ರೆ ಎಷ್ಟೋ ಸಲ ಇದರ ಮೇಲೆ ಎಗರಿ ಬಂದಿರೋ ಸಿಂಹಗಳನ್ನೇ ಹೆದರಿಸಿ ಸೊಂಡಲ್ಲಿ ತಿರುಗಿಸಿ ಯಾಸ್ತು. ಕೋಪ ಬಂದಾಗ ದೊಡ್ಡ ದೊಡ್ಡ ಬಂಡೆಗಳನ್ನೇ ತಳ್ಳಿ ಬೀಳಿಸ್ಬಿಟ್ಟಿದೆ ಫ್ರೆಂಡ್ಸ್. ಇದರ ಜೊತೆ ಇರೋ ಎಲ್ಲ ಆನೆಗಳನ್ನು ಇದೇ ಜೋಪಾನ ಮಾಡ್ತಿರುತ್ತೆ. ಇವನನ್ನ ಮಿಕ್ಕ ಆನೆಗಳೆಲ್ಲ ಲಂಬೋ ಲಂಬೋ ಅಂತ ಕರಿತಿರ್ತಾರೆ. ಇವನ ಹೆಸರು ಲಂಬೋ. ನಮ್ಮ ಲಂಬೋಗೆ ಶಿವ ಅಂದ್ರೆ ತುಂಬಾ ಪ್ರೀತಿ. ಲಂಬೋ ಪ್ರತಿದಿನ ಕೊಳದಲ್ಲಿ ಮುಳುಗಿ ಆಟ ಆಡಿ ಸ್ನಾನ ಮಾಡಿ ಎಲ್ಲ ಮುಗಿದ ಮೇಲೆ ಕೊಳದಿಂದ ಒಂದು ತಾವರೆ ಹೂನ ಕಿತ್ಕೊಂಡು ಅಲ್ಲಿಂದ ಹೊರಡ್ತಿರತ್ತೆ. ಯಾಕಂದ್ರೆ ಅರಳಿ ಮರದ ಕೆಳಗಿರೋ ಒಂದು ಶಿವಲಿಂಗದ ಮೇಲೆ ಆ ಹೂವನ್ನ ಬಂದು ಇಡಬೇಕಲ್ವಾ, ಆ ಹೂವಲ್ಲಿ ಪೂಜೆ ಮಾಡ್ಬೇಕಲ್ವಾ, ಅದಕ್ಕೆ. ಈ ಕೆಲಸ ಮಾಡದೇ ಇದ್ರೆ ಲಂಬೋಗೆ ದಿನನೇ ಶುರು ಆಗೋದಿಲ್ಲ. ಶಿವನಿಗೂ ಅಷ್ಟೇ ಲಂಬೋನ ಕಂಡ್ರೆ ತುಂಬಾ ಪ್ರೀತಿ. ಹೀಗಿರ್ಬೇಕಾದ್ರೆ ಅದೇ ಕಾಡಲ್ಲಿರೋ ಫಾರೆಸ್ಟ್ ಆಫೀಸ್ ಅಂದ್ರೆ ಅರಣ್ಯ ಇಲಾಖೆ, ಅದರಲ್ಲಿ ಒಬ್ರು ಫಾರೆಸ್ಟ್ ಆಫೀಸರ್ ಇರ್ತಾರೆ. ಅವ್ರ ಹೆಸರು ಸುಬ್ರಹ್ಮಣ್ಯಂ ಅಂತ. ಈ ಸುಬ್ರಹ್ಮಣ್ಯಂ ಕೂಡ ಅಷ್ಟೇ ದೊಡ್ಡ ಶಿವನ ಭಕ್ತ. ಪ್ರತಿದಿನ ರುದ್ರದೇವರ ಶ್ಲೋಕ ಹೇಳಿ ಅಭಿಷೇಕ ಮಾಡಿ ಪೂಜೆ ಮಾಡದ ಹೊರತು ತಿಂಡಿನೂ ತಿನ್ನೋದಿಲ್ಲ, ಆಫೀಸ್ಗೂ ಬರ್ತಿರ್ಲಿಲ್ಲ. ಶಿವನಿಗೆ ಈ ಇಬ್ರು ಭಕ್ತರನ್ನು ಕಂಡ್ರೆ ತುಂಬಾ ಪ್ರೀತಿ. ಒಂದು ಸಲ ಏನಾಗುತ್ತೆ ಅಂದ್ರೆ, ಸುಬ್ರಹ್ಮಣ್ಯಂಗಿಂತ ಮೇಲಧಿಕಾರಿ ಒಬ್ರು ಸುಬ್ರಹ್ಮಣ್ಯಂ ಹತ್ರ ಮಾತಾಡಕ್ಕೆ ಅಂತ ಅವ್ರ ಆಫೀಸಿಗೆ ಬರ್ತಾರೆ. ಸುಬ್ರಹ್ಮಣ್ಯಂ ಒಂದು ಮುಖ್ಯವಾದ ವಿಷಯ ಕೇಳಕ್ಕೆ ಕೂತ್ಕೋತಾರೆ. ಆ ಆಫೀಸರ್ ಹೇಳ್ತಾರೆ, ಸುಬ್ರಹ್ಮಣ್ಯಂ, ಈಗ ನಾನು ಹೇಳ್ತಾ ಇರೋ ವಿಷಯ ತುಂಬಾ ಮುಖ್ಯವಾದದ್ದು, ಕೇಳಿಸ್ಕೊಳ್ಳಿ. ನಮ್ಮ ಕೆಲಸಗಳು ಸರಾಗವಾಗಿ ಆಗ್ಬೇಕು ಅಂತಂದ್ರೆ ಇನ್ನೊಂದು ಆನೆ ಬೇಕು. ಕಾಡಲ್ಲಿರೋ ಒಂದು ಬಲಿಷ್ಠ ಆನೆನ ಕೆಡ್ಡಾಗೆ ಬೀಳಿಸಿ ಹಿಡಿದು ಅದನ್ನ ತರಬೇತಿ ಕೊಟ್ಟು ರೆಡಿ ಮಾಡಬೇಕು. ಇದು ಆರ್ಡರ್ ಅಂತ ತಿಳ್ಕೊಳ್ಳಿ ಅಂತ ಒಂದು ಲೆಟರ್ ಕೊಟ್ಬಿಟ್ಟು ಹೋಗ್ಬಿಡ್ತಾರೆ. ಸರಿ, ಸುಬ್ರಹ್ಮಣ್ಯಂಗೆ ಆರ್ಡರ್ ಸಿಕ್ಕಿದ್ಮೇಲೆ, ಅದು ಮೇಲಧಿಕಾರಿಗಳು ಆರ್ಡರ್ ಮಾಡಿದ್ಮೇಲೆ ಕೇಳದೆ ಇರಕ್ ಸಾಧ್ಯನೇ ಇಲ್ಲ. ಸುಬ್ರಹ್ಮಣ್ಯಂ ಅವನ ಸಹಾಯಕರನ್ನೆಲ್ಲ ಕರೆದು ಆನೆಗಳನ್ನ ಹಿಡಿಯೋದಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ಕೊಳ್ಳಿ, ನಾಳೆಯಿಂದಾನೇ ಕೆಲಸ ಪ್ರಾರಂಭ ಮಾಡ್ಬಿಡ್ತೀವಿ ಅಂತ ಹೇಳಿಬಿಡ್ತಾನೆ. ಮಾರನೇ ದಿನ ಸುಬ್ರಹ್ಮಣ್ಯಂ ಜೊತೆ ಅವನ ಸಹಾಯಕನು ಕಾಡಿಗೆ ಬಂದು ಆನೆ ಎಲ್ಲೆಲ್ಲಿ ಬರುತ್ತೆ, ಯಾವ್ಯಾವ ಸಮಯದಲ್ಲಿ ಅಡ್ಡಾಡುತ್ತೆ ಅಂತೆಲ್ಲ ವಿವರಿಸ್ತಾನೆ. ಸಾರ್ ನೋಡಿ ಸಾರ್, ಈ ನದಿ ಇದೆಯಲ್ಲ, ದಿನಾಗ್ಲೂ ಒಂದು ಹಿಂಡು ಆನೆ ಈ ನದಿನ ಈ ಜಾಗದಲ್ಲಿ ದಾಟ್ಕೊಂಡು ಹೀಗೆ ಹೋಗ್ತವೆ. ಬೆಳಗ್ಗೆ 11 ಗಂಟೆಗೆ ನಾವು ಪ್ಲಾನ್ ಮಾಡಿದ್ರೆ ಕೆಡ್ಡಾಗಿ ಬೀಳಿಸ್ಬಿಡ್ಬಹುದು. ಕೆಡ್ಡ ಈ ಜಾಗದಲ್ಲೇ ತೋಡಿಸ್ಬಿಡೋಣ ಅಂತಾನೆ. ಅದಕ್ಕೆ ಸುಬ್ರಹ್ಮಣ್ಯಂ, ಸರಿ ಹಾಗಾದ್ರೆ ಈ ಜಾಗದಲ್ಲೇ ಕೆಡ್ಡ ತೋಡೋದಕ್ಕೆ ಹೇಳ್ಬಿಡಿ ಕೆಲಸಗಾರರಿಗೆ ಅಂತ ಹೇಳಿ ಹೊರಟು ಬಿಡ್ತಾರೆ. ಕೆಡ್ಡ ರೆಡಿ ಆಗತ್ತೆ. ಈ ಕಡೆ ನಮ್ ಲಂಬೋ ಮಾರನೇ ದಿನ ಬೆಳಗ್ಗೆ ತನ್ನ ಗುಂಪಿನ ಜೊತೆ ಸೇರ್ಕೊಂಡು ಆ ಕೊಳದ ನೀರಲ್ಲಿ ಇಳಿದು ಸ್ನಾನ ಮಾಡ್ತಿರ್ತಾನೆ. ಎಲ್ಲ ಆನೆಗಳು ಖುಷಿಯಾಗಿ ಸ್ನಾನ ಮಾಡ್ತಿರುತ್ತವೆ. ಅವುಗಳ ಸೊಂಡ್ಲಲ್ಲಿ ನೀರ್ ತುಂಬಿಕೊಂಡು ಎದುರುಗಡೆ ಇರೋ ಆನೆಗಳ ಮೇಲೆಲ್ಲ ನೀರು ಎರಚಿಕೊಂಡು ಅಂತ ಕಿರ್ಚ್ಕೊಂಡು ಸಂಭ್ರಮ ಪಟ್ಕೊಂಡು ಒಬ್ರಿಗೊಬ್ರು ಎರ್ತಾಡ್ಕೊಂಡು ನಕ್ಕೊಂಡು ಸ್ನಾನ ಮಾಡ್ತಿರ್ತವೆ. ಆದ್ರೆ ಲಂಬೋ ಹೆಂಡತಿ ಮಾತ್ರ ಬೇಜಾರು ಮಾಡ್ಕೊಂಡು ದಡದಲ್ಲಿ ಬಂದು ಸಪ್ಪಗೆ ಕೂತ್ಬಿಟ್ಟಿರುತ್ತೆ. ಅವಾಗ ಲಂಬೋ ಅವಳನ್ನ ನೋಡ್ಬಿಟ್ಟು ಹತ್ರ ಬಂದು, ಯಾಚಿನ ನೀನ್ ಬಂದು ಇಲ್ಲಿ ಕೂತ್ಕೊಂಡ್ಬಿಟ್ಟಿದ್ಯಾ? ನೀರಲ್ಲಿ ಎಲ್ರು ಆಟ ಆಡ್ತಿದ್ದಾರೆ, ನೀನ್ ಬರೋದಿಲ್ವಾ? ಏನು ನಿನ್ನ ಬೇಸರ ಅಂತ ಕೇಳ್ತಾನೆ. ಅದಕ್ಕೆ ಲಂಬೋ ಹೆಂಡತಿ ಹೇಳ್ತಾಳೆ, ಲಂಬೋ ನಿನಗೊಂದು ವಿಷಯ ಹೇಳಬೇಕು. ನನಗೆ ನೆನ್ನೆ ರಾತ್ರಿ ಒಂದು ಕನಸು ಬಿತ್ತು. ಯಾರೋ ಬಂದು ನಿನ್ನ ಹಿಡ್ಕೊಂಡು ದೂರ ಕರ್ಕೊಂಡು ಹೋಗ್ಬಿಡ್ತಾರೆ.
ನೀನು ನಮ್ಮೆಲ್ಲರಿಂದ ದೂರ ಹೋಗ್ಬಿಡ್ತೀಯ. ನಂಗೆ ಎಷ್ಟು ಬೇಜಾರಾಗ್ಬಿಟ್ಟಿತ್ತು, ನಂಗೆ ಎಷ್ಟು ಭಯ ಆಗ್ತಿದೆ ಗೊತ್ತಾ. ನೀನೇನಾದ್ರೂ ದೂರ ಹೋಗ್ಬಿಟ್ರೆ ನಮ್ಮನ್ನೆಲ್ಲ ನೋಡ್ಕೊಳ್ಳೋರು ಯಾರು, ನೀನಿಲ್ದೆ ಹೋದ್ರೆ ನಾವೆಲ್ಲ ಹೇಗಿರೋದು ಅಂತ. ಅದಕ್ಕೆ ಲಂಬೋ, ಓಹೋ ಇದಾ ವಿಷಯ, ಹಾಗ ಸರಿ, ಹಾಗಾದ್ರೆ ಈಗ ಎಲ್ರೂ ನನ್ ಜೊತೆ ಬನ್ನಿ ಅಂತ ಹೇಳಿ ಕೊಳದಲ್ಲಿದ್ದ ಒಂದು ತಾವರೆ ಹೂವನ್ನ ಕಿತ್ಕೊಂಡು ಅಲ್ಲಿಂದ ಹೊರಡುತ್ತೆ. ಎಲ್ಲ ಆನೆಗಳು ಲಂಬೋನ ಹಿಂಬಾಲಿಸ್ಕೊಂಡು ಹೊರಡುತ್ತೆ. ಈಗ ಎಲ್ರೂ ಯಥಾ ಪ್ರಕಾರ ಶಿವನ ಲಿಂಗದ ಹತ್ರ ಬರ್ತಾರೆ. ನಮ್ಮ ಲಂಬೋ ಹೂವನ್ನ ಶಿವನ್ ತಲೆ ಮೇಲೆ ಇಟ್ಬಿಟ್ಟು ಸೊಂಡ್ಲೆತ್ತಿ ನಮಸ್ಕಾರ ಮಾಡಿದ್ರೆ ಎಲ್ಲ ಆನೆಗಳು ನಮಸ್ಕಾರ ಮಾಡುತ್ತವೆ. ಶಿವನನ್ನ ಲಂಬೋ ಕೇಳ್ಕೊತಾನೆ, ಶಿವನೇ, ನನ್ನ ಪ್ರೀತಿಯ ದೇವರೇ, ನನ್ನ ಹೆಂಡತಿಗೆ ಒಂದು ಭಯ ಕಾಡ್ತಿದೆ, ನನಗೆ ಏನೋ ಆಪತ್ತು ಬರುತ್ತೆ ಅಂತ ಹೇಳ್ತಿದ್ದಾಳೆ. ನಾವೆಲ್ಲ ನಿನ್ನನ್ನೇ ನಂಬಿದೀವಿ, ನನಗೆ ಯಾರು ಏನೇ ತೊಂದರೆ ಕೊಡದ ಹಾಗೆ, ಯಾರೇ ಬಂದು ನನ್ನನ್ನ ಎತ್ಕೊಂಡು ಹೋಗದಿರೋ ಹಾಗೆ ನೀನೇ ನನ್ನನ್ನು ಕಾಪಾಡ್ಬೇಕಪ್ಪ ಅಂತ. ಭಕ್ತರು ಕಾಪಾಡು ಅಂತ ಕೇಳ್ಕೊಂಡಾಗ ಶಿವ ಇಲ್ಲ ಅನ್ನಕ್ ಸಾಧ್ಯನಾ? ಸರಿ, ಈ ಕಡೆ ಏನಾಗತ್ತೆ ಗೊತ್ತಾ, ನಮ್ಮ ಫಾರೆಸ್ಟ್ ಆಫೀಸರ್ ಸುಬ್ರಹ್ಮಣ್ಯಂ ಅವ್ರ ಮನೆಯಲ್ಲಿ ಆನೆನ ಹಿಡಿಯೋ ದಿನ ಬೆಳಗ್ಗೆ ಆಫೀಸಿಗೆ ಬರಕ್ ಮುಂಚೆ ಮನೇಲಿ ಕೂತ್ಕೊಂಡು ಸುಬ್ರಹ್ಮಣ್ಯಂ ಶಿವನ್ ಪೂಜೆ ಮಾಡಿ ಭಕ್ತಿಯಿಂದ ಕೇಳ್ಕೊತಾನೆ, ಶಂಕರನೇ, ಶಿವನೇ, ದಯವಿಟ್ಟು ನನಗೆ ಸಹಾಯ ಮಾಡಪ್ಪ. ಇವತ್ತು ಆನೆನ ಹಿಡಿಯೋದು ತುಂಬಾ ಮುಖ್ಯ. ನಾನು ಆನೆನ ಹಿಡಿದಿದ್ರೆ ಡಿಪಾರ್ಟ್ಮೆಂಟ್ ಅಲ್ಲಿ ನನಗೆ ಒಳ್ಳೆ ಹೆಸರು ಬರೋದಿಲ್ಲ, ನನ್ನನ್ನ ಒಳ್ಳೆ ಕೆಲಸಗಾರ ಅಂತಾನೆ ಒಪ್ಕೊಳ್ಳೋದಿಲ್ಲ, ಪ್ರಮೋಷನ್ ಸಿಕ್ಕೋದಿಲ್ಲ. ಒಳ್ಳೆ ಆನೆ ಈ ಕೆಡ್ಡಾಗೆ ಬಿದ್ದು ನನ್ನ ಕೆಲಸ ಸಕ್ಸಸ್ ಆಗೋ ಹಾಗೆ ಮಾಡಪ್ಪ ದೇವ್ರೇ ಅಂತ ಕೈ ಮುಗಿದು ಬೇಡ್ಕೊಂಡು ಅಲ್ಲಿಂದ ಹೊರಟು ಬಿಡ್ತಾನೆ. ಶಿವನಿಗೆ ಭಕ್ತರು ಏನನ್ನಾದ್ರೂ ಕೇಳಿದ್ರೆ ಇಲ್ಲ ಅನ್ನಕ್ಕಾಗದೇ ಇಲ್ವಲ್ಲ, ಸಂತೋಷವಾಗಿ ಶಿವನು ಒಪ್ಕೊಂಡ್ಬಿಡ್ತಾನೆ. ಇವಾಗ ಸುಬ್ರಹ್ಮಣ್ಯಂ ಬೇಡಿಕೆನ ಈಡೇರಿಸಿದ್ರೆ ಲಂಬೋ ಸಿಕ್ಕಾಕತಾನೆ, ಲಂಬೋ ಬೇಡಿಕೆನ ಈಡೇರಿಸಿದ್ರೆ ಸುಬ್ರಹ್ಮಣ್ಯಂ ಬೇಡಿಕೆ ಈಡೇರಿಸಕ್ಕಾಗದೇ ಇಲ್ಲ. ಹಾಗಿದ್ರೆ ಈಗ ಶಿವ ಏನ್ ಮಾಡ್ಬೇಕು, ಏನಾಗತ್ತೆ ಅಂತ ಗೆಸ್ ಮಾಡ್ತೀರಾ ಫ್ರೆಂಡ್ಸ್? ಆ ದಿನ ಬೆಳಗ್ಗೆನೆ ಎಲ್ರೂ ಎದ್ದು ಬಂದು ಕೆಡ್ಡಾಗೆ ಸಿದ್ಧ ಮಾಡಿ ನದಿ ನೀರಿನಿಂದ ಈ ಭಾಗಕ್ಕೆ ನಿಂತ್ಕೊಂಡು ಆನೆಗಳು ಬಂದ್ ಕೂಡ್ಲೆ ಅವುಗಳನ್ನ ಓಡಿಸ್ಕೊಂಡು ಬಂದು ಈ ಕೆಡ್ಡಾಗೆ ಒಳಗಡೆ ಬೀಳಿಸ್ಬಿಡೋಣ ಅಂತ ಕಾಯ್ತಾ ಇದ್ದಾರೆ ಫ್ರೆಂಡ್ಸ್. ಆ ಕಡೆ ನಮ್ ಲಂಬೋ ತನ್ನ ಹಿಂದಿನ ಜೊತೆ ಮಾಮೂಲಿನ ಹಾಗೆ ಎಲ್ಲಾ ಆನೆಗಳನ್ನು ಕರ್ಕೊಂಡು ಅದರ ಮಾರ್ಗದಲ್ಲಿ ಬರ್ತಾ ಇದೆ. ಅವತ್ತು ಬೆಳಗ್ಗೆ ಏನಾಗತ್ತೆ ಗೊತ್ತಾ, 10 ಗಂಟೆ ವೇಳೆಗೆ ಇದ್ದಕ್ಕಿದ್ದ ಹಾಗೆ ನದಿ ನೀರಿನ ರಭಸ ಜಾಸ್ತಿ ಆಗ್ಬಿಟ್ಟು ನೀರು ದೊಡ್ಡದಾಗಕ್ ಶುರು ಆಗ್ಬಿಡತ್ತೆ. ಯಾವತ್ತಿನ ಹಾಗೆ ಆನೆಗಳು ನದಿ ದಾಟಕ್ ಬಂದ್ರೆ ನದಿ ಹರಿವು ಜಾಸ್ತಿ ಆಗ್ಬಿಟ್ಟಿರೋದ್ರಿಂದ ಅವತ್ತು ನದಿ ದಾಟಕ್ಕೆ ಆಗದಿರೋ ಹಾಗೆ ಪರದಾಟ ಆಗ್ಬಿಡತ್ತೆ. ಆನೆಗಳೆಲ್ಲ ಅಲ್ಲೇ ಉಳ್ಕೊಂಡ್ಬಿಡತ್ತೆ. ಅವತ್ತು ಮೇಯೋದಕ್ಕೂ ಕೂಡ ಆಹಾರ ಸಿಕ್ಕದಿಲ್ಲ, ಎಲ್ಲ ಪರದಾಡ್ಕೊಂಡಿರುತ್ತೆ. ಅಷ್ಟೇ ಅಲ್ಲ, ರಾತ್ರಿ ಹೊತ್ತು ಬಂದು ಅವುಗಳ ಮಲ್ಕೊಳ್ಳೋ ಜಾಗ ಇದೆಯಲ್ಲ ಅಲ್ಲಿಗೂ ಬರೋದಿಕ್ಕಾಗೋದಿಲ್ಲ. ಎಲ್ಲ ಆನೆಗಳಿಗೂ ಬೇಜಾರಾಗ್ಬಿಡುತ್ತೆ. ಲಂಬೋ ಹೆಂಡತಿ ಬಂದ್ ಹೇಳ್ತಾಳೆ, ನೋಡಿದ್ರ ನಿಮ್ ಶಿವನನ್ನ ನಂಬ್ಕೊಂಡಿದ್ದಕ್ಕೆ ನಮ್ಮ ಕತೆ ಹೇಗಾಗಿದೆ, ಮಲಗೋದಕ್ಕೆ ಜಾಗನೂ ಸಿಗದಂಗಾಯ್ತು, ಆಹಾರನೂ ಸಿಗದಂಗಾಯ್ತು, ಮನೆಗೂ ಹೋಗಕ್ಕಾಗ್ತಿಲ್ಲ ಅಂತ ಬೈಕೋತಾಳೆ. ಈ ಕಡೆ ಸುಬ್ರಹ್ಮಣ್ಯಂನ ಟೀಮ್ನವ್ರನ್ನೆಲ್ಲ ಅವರೆಲ್ಲ ಕಾದು ಕಾದು ಆನೆಗಳು ಬರ್ಲಿಲ್ಲ ಅಂತ ನಿರಾಶೆ ಮಾಡ್ಕೊಂಡು ಬೇಜಾರು ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ಮಾರನೇ ದಿನ ಏನಾಗುತ್ತೆ ಅಂತಂದ್ರೆ ನದಿ ನೀರು ಮತ್ತೆ ಇಳಿಯತ್ತೆ. ಅವಾಗ ಆನೆಗಳೆಲ್ಲ ನದಿ ದಾಟಿ ಈ ಕಡೆಗೆ ಬರುತ್ತೆ. ಬಂದಾಗ ನೋಡತ್ವೆ ಅಲ್ಲಿ ಕೆಡ್ಡ ತೋಡಿದ್ದಾರೆ. ಆನೆಗಳನ್ನೆಲ್ಲ ಹಿಡಿಯಕ್ಕೆ ಯಾರೋ ವ್ಯವಸ್ಥೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅವಾಗ ಆನೆಗಳಿಗೆ ಅರ್ಥ ಆಗತ್ತೆ, ನಿನ್ನೆ ನಾವ್ ಈ ಕಡೆ ಬರ್ದೇ ಇದ್ದಿದ್ದೆ ಒಳ್ಳೇದಾಯ್ತು ಅಂತ. ದೇವ್ರು ಬೇಕಂತಾನೆ ನಾವ್ ಈ ಕಡೆ ಬರ್ದಿರೋ ಹಾಗೆ ನದಿ ನೀರನ್ನ ಜಾಸ್ತಿ ಮಾಡ್ಬಿಟ್ಟು ನಮಗೆ ಸಹಾಯನೇ ಮಾಡಿದಾನೆ ಅಂತ ಆನೆಗಳಿಗೆಲ್ಲ ಅರ್ಥ ಆಗತ್ತೆ. ಈ ಕಡೆ ಸುಬ್ರಹ್ಮಣ್ಯಂ ಆಫೀಸಲ್ಲಿ ಏನಾಗುತ್ತೆ ಅಂತಂದ್ರೆ ಅವನ ಮೇಲಧಿಕಾರಿಗಳು ಮಾರನೇ ದಿನ ಬರ್ತಾರೆ. ಆಫೀಸಿಗೆ ಬಂದವ್ರೆ ಸುಬ್ರಹ್ಮಣ್ಯಂನ ಒಬ್ಬ ಸಹಾಯಕ ಇರ್ತಾನಲ್ಲ ಅವನನ್ನ ಪೊಲೀಸಿಗೆ ಹಿಡ್ಕೊಟ್ಬಿಡ್ತಾರೆ. ಸುಬ್ರಹ್ಮಣ್ಯಂ ಕೇಳ್ತಾನೆ, ಯಾಕೆ ಹೀಗ್ ಮಾಡ್ತಿದ್ದೀರಾ ಅಂತ. ಅವಾಗ ಆಫೀಸರ್ ಹೇಳ್ತಾರೆ, ನಿನ್ನೆ ಆನೆ ನಿಮಗೆ ಸಿಗದೆ ಇದ್ದಿದ್ದು ಒಳ್ಳೇದೇ ಆಯ್ತು, ಅದೇನಾದ್ರೂ ಸಿಕ್ಕಿದ್ರೆ ಅದನ್ನ ಸ್ಮಗ್ಲರ್ಗಳಿಗೆ ತಗೊಂಡು ಹೋಗಿ ಈ ಆನೆಗಳನ್ನ ಮಾರಾಟ ಮಾಡ್ಬಿಡ್ಬೇಕು ಅಂತ
ಡಿಪಾರ್ಟ್ಮೆಂಟ್ಗೆ ಮೋಸ ಮಾಡಬೇಕು ಅಂತ ಸ್ಮಗ್ಲರ್ಗಳ ಜೊತೆ ಇವನು ಡೀಲ್ ಮಾಡ್ಕೊಂಡಿದ್ದ. ನಮಗೆ ಸೀಕ್ರೆಟ್ ಆಗಿ ಎಲ್ಲ ವಿಷಯ ಗೊತ್ತಾಯ್ತು, ಅದಕ್ಕೆ ಇವನನ್ನ ಪೊಲೀಸಿಗೆ ಹಿಡ್ಕೊಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಈ ವಿಷಯ ಕೇಳಿ ಸುಬ್ರಹ್ಮಣ್ಯಂಗೆ ಆಶ್ಚರ್ಯ ಆಗ್ಬಿಡುತ್ತೆ. ಹಾಗಿದ್ರೆ ದೇವ್ರು ನನಗೆ ನಿನ್ನೆ ಆನೆ ಸಿಗದೆ ಇರೋ ಹಾಗೆ ಮಾಡಿದ್ದೆ ಒಳ್ಳೇದಾಯ್ತು, ಸಹಾಯನೇ ಮಾಡಿದಾನೆ ಅಂತ ಅರ್ಥ ಆಗತ್ತೆ. ದೇವ್ರ ಮುಂದೆ ಬಂದು ಸುಬ್ರಹ್ಮಣ್ಯಂ ಕೈ ಮುಗಿದು ಥ್ಯಾಂಕ್ಸ್ ಹೇಳ್ತಾನೆ. ಫ್ರೆಂಡ್ಸ್, ಈ ಮೂಲಕ ಶಿವ ತನ್ನ ಇಬ್ರು ಭಕ್ತರಿಗೂ ಸಹಾಯನೇ ಮಾಡ್ದ, ಹೌದು ತಾನೇ? ಈ ಕಥೆ ಸಾರಾಂಶ ಏನಂತ ಅರ್ಥ ಆಯ್ತಾ ಫ್ರೆಂಡ್ಸ್? ನಮ್ಮ ಜೀವನದಲ್ಲಿ ನಮಗೆ ಏನೇ ನಷ್ಟ ಆದ್ರೂ ಏನೇ ನೋವಾದ್ರೂ ಅದು ಮುಂದೆ ನಮಗೆ ಏನೋ ಒಳ್ಳೆದೇ ಮಾಡೋ ಉದ್ದೇಶದಿಂದನೇ ಆಗಿರುತ್ತೆ. ಆದ್ರೆ ಆ ಉದ್ದೇಶ ಏನು ಅಂತ ಆ ಕ್ಷಣ ನಮಗೆ ಗೊತ್ತಿರೋದಿಲ್ಲ ಅಷ್ಟೇ. ನಾವು ದೇವ್ರು ನಮಗೆ ತೊಂದರೆ ಮಾಡ್ಬಿಟ್ಟ, ನಮ್ ವಿಧಿ ಹಣೆ ಬರ ಎಲ್ಲ ಚೆನ್ನಾಗಿಲ್ಲ ಅಂತ ಏನೇನೋ ಬೈಕೋತೀವಿ. ದೇವ್ರು ಏನೇ ಮಾಡಿದ್ರು ನಮ್ ಒಳ್ಳೇದಕ್ಕೆ ಮಾಡಿರ್ತಾನೆ ಅಂತ ನಾವು ಅರ್ಥ ಮಾಡಿಕೊಂಡು ಅವನು ಕಷ್ಟ ಕೊಡ್ಲಿ ಸುಖ ಕೊಡ್ಲಿ ಸಂತೋಷವಾಗಿ ಸ್ವೀಕರಿಸಬೇಕು ಅಲ್ವಾ ಫ್ರೆಂಡ್ಸ್?